ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅವರು. ಅದಕ್ಕೆ MP ಪಾಲ್ರ ನೇತೃತ್ವ ತಗೊಂಡ. MP ಪಾಲ್ರು ಹೇಳ್ತಾರೆ ಕಣ್ಣೀರು ಮಾಡೋ ಸ್ವಾಮಿಗಳು ಕ್ಷಮೆ ಬೇಡಬೇಕು, ನಾನೇ ಕಾಲ ಹಿಡಿದು ಕರ್ಕೊಂಡು ಬರ್ತೇನೆ ಅಂತ ಹೇಳ್ಯಾರ ಇಲ್ರಿ. ಇವ್ರ ಕಾಲ ಇವ್ರು ಕ್ಷಮೆ ಹಾಕ್ಬಿಡ್ತಾರೆ. ಬಸವಣ್ಣನ ಚರಿತ್ರೆನೇ MP ಪಾಲ್ರು ಓದಿಲ್ಲ. ಏನು ಅನುಭವ ಮಂಟಪದಲ್ಲಿದ್ದಂಥವ್ರೆ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ. ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗತಿಗೆ ಬಗ್ಗೆ, ಅವರ ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣದ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ. ನಾವು ಬರ್ಸಿದ ಎಲ್ಲ ನಮ್ಮ ಶಾಲೆ ಸೈಡ್ ಬಿಟ್ಟು ತೆಗೆದು ನೋಡ್ರಿ, ನಿಮ್ಮದು ಯಾರ್ದು ಇದ್ರು ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮ ಹತ್ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು, ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮತ್ತು ಅನೇಕ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ. ಅದನ್ನು ಜ್ಯೋತಿಬಾ ಫುಲೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರೆ, ವೈಷ್ಣವರು ಅದಾರೆ. ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಕೆಲವೊಂದು ಜನ ಇವತ್ತೇನು ಕನೇರಿ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲಿಲಿ ಹೊಡಿದು ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ, ಇವರೆಲ್ಲ ಗುಂಡಾಗಳು. ಬಸವಣ್ಣನ ಅನ್ಯಾಯಗಳು. ಬಸವಣ್ಣಿಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರ ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವುದೂ ಇಲ್ಲ, ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲಾಸ. ಈಗೇನು ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟೊಪ್ಪಿಗೆ ಹಾಕ್ಕೊಂಡು, ಕೇಸರಿ ಟೊಪ್ಪಿಗೆ ಯಾರ್ದು? ಸನಾತನ ಹಿಂದೂ ಧರ್ಮದ್ದು. ನೀವು ಯಾವ್ದಾರು ಬೇರೆ ಟೊಪ್ಪಿಗೆ ಹಾಕೋರಿ. ಅಲ್ಲಿ ಲಿಂಗಾಯತ ಮುಸ್ಲಿಂ ಒಂದತ್ತೇಳಿ ಅವ ಯಾರು ನಮ್ಮ ಶಾನ್ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ, ಅಲ್ಲಿ ನಮ್ಮ ಇನ್ನೊಬ್ಬ ಅದಾನ ನಿಜಗುಣ ಅನ್ನೊಂದು ಒಬ್ಬವ, ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ. ಇಲ್ಲ ಇಲ್ಲಿ ಇಲ್ಲ ಲಿಂಗಾಲೇಶ್ವರಲ್ಲಿ. ಲಿಂಗಾಲೇಶ್ವರ ಜ್ಞಾನೋದಯ ಆಗಿದೆ. ಜ್ಞಾನೇಶ್ವರ ಶಾನೇ ಹಳ್ಳಿ.